ಅಳಿಯಂದ್ರೆ, ಊಟದ ಮುಂದೆ ಯೋಚನೆ ಮಾಡಬಾರ್ದು. ಹಾಗೆ ಬಡ್ಸಿರೋ ಊಟನೂ ಕಾಯಿಸ್ಬಾರ್ದಪ್ಪ. ಸಾರಿ ಅತ್ತೆ. ಅಳಿಯಂದ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಅತ್ತೆ. ನೋಡಿ, ಯಾರ ಮನೆಯಲ್ಲಿ ಮಗ ಇರೋದಿಲ್ವೋ ಅವರು ಅಳಿಯನ್ನೇ ಮಗ ಅಂತ ಅನ್ಕೊಂಡಿರ್ತಾರೆ. ನಾನಂತೂ ನಿಮ್ಮನ್ನ ಯಾವತ್ತೂ ಅಳಿಯ ಅಂತ ಅನ್ಕೊಂಡಿಲ್ಲ, ನನ್ನ ಮಗ ಅಂತ ಅನ್ಕೊಂಡಿದ್ದೀನಿ. ನೀವು ನನ್ನನ್ನ ಅತ್ತೆ ಅಂತ ಅನ್ಕೊಳ್ದೆ ಅಮ್ಮ ಅಂತ ಅನ್ಕೊಂಡಿದ್ರೆ ನಿಮ್ ಮನ್ಸಲ್ಲಿ ಏನಿದ್ಯೋ ಅದನ್ನ ಹೇಳ್ತೀರಾ? ಅತ್ತೆ, ವಿರಾಟ್ ನನಗೆ ಕಾಲೇಜ್ ಡೇಸಿಂದನೂ ಸಹಾಯ ಮಾಡ್ತಾನೆ ಬಂದಿದ್ದಾನೆ. ಅವನದನ್ನು ಯಾರ ಹತ್ರನೂ ಬಾಯಿ ಬಿಟ್ಟಿಲ್ಲ, ಹೇಳೋದೂ ಇಲ್ಲ. ಈಗ ನಾನು ಅವನು ಮಾಡಿದ ಸಹಾಯನೆಲ್ಲ ದುಡ್ಡಿನ ರೂಪದಲ್ಲಿ ವಾಪಸ್ ಕೊಟ್ರೆ ಅದು ನನ್ನ ಅಹಂಕಾರ ಅಂತ ಅನಿಸ್ಕೊಳುತ್ತೆ. ನನ್ನ ಮನಸ್ಸಲ್ಲಿ ಯಾವತ್ತೆಲ್ಲ ಕಷ್ಟ ಅಂತ ಅನ್ಕೊಂಡ್ರು ಅವನು ದೇವರಾಗಿ ಬಂದು ನನಗೆ ಸಹಾಯ ಮಾಡಿದ್ದಾನೆ. ಈಗಲೂ ಅಷ್ಟೇ ಪ್ರೀತಿಯಿಂದ ಬೆಂಗಳೂರಿಗೆ ಬನ್ನಿ ಅಂತ ಕರೆದಿದ್ದಾನೆ. ಹಾಗಂತ ನಾವೇನಾದರೂ ಹೋದ್ರೆ ನಮ್ಮ ಕೈಯಲ್ಲಿ ₹1 ಖರ್ಚು ಮಾಡೋದಕ್ಕೆ ಅವ್ನು ಬಿಡೋದೇ ಇಲ್ಲ. ಎಷ್ಟು ಅಂತ ಅವನ ಹತ್ರ ಸಹಾಯ ತಗೊಳ್ಳೋದು ಅನ್ನೋದೇ ನನಗೆ ಮುಜುಗರ. ಅದಕ್ಕೆ ಈ ವಿಷಯನ ವಿರಾಟ್ ಹತ್ರ ಮಾತಾಡೋದಕ್ಕೆ ಯಾಕೋ ಮನಸ್ಸೇ ಒಪ್ತಾ ಇಲ್ಲ. ಕೊಟ್ಟಷ್ಟು ವೃದ್ಧಿಸುತ್ತೆ ಅನ್ನೋದಕ್ಕೆ ವಿರಾಟೇ ಸಾಕ್ಷಿ ಕಣಪ್ಪ. ಅವನ್ ಒಳ್ಳೆ ಗುಣನೇ ಈ ಮಟ್ಟಕ್ಕೆ ಅವನ್ನ ತಂದು ನಿಲ್ಸಿದೆ. ಇನ್ನೊಂದೇನ್ ಗೊತ್ತಾ ಶರತ್, ಜೀವನದಲ್ಲಿ ಯಾರಿಗೆ ಯಾರು ಸುಮ್ನೆ ಪರಿಚಯ ಆಗೋದಿಲ್ಲ. ಹೋದ್ ಜನ್ಮದಲ್ಲಿ ಏನಾದ್ರೂ ಋಣ ಇದ್ರೆ ಮಾತ್ರ ಸಾಧ್ಯ. ಈ ಜನ್ಮದಲ್ಲಿ ನಾವು ಅವ್ರನ್ನ ಮತ್ತೆ ಭೇಟಿ ಆಗ್ತೀವಿ. ಆಗ ನಮ್ ಋಣ ಯಾರ ಮೇಲಾದ್ರೂ ಇದ್ರೆ ಅದನ್ನ ತೀರ್ಸೋದಕ್ಕೋಸ್ಕರ ಅಂತಾನೆ ಮುಂದಿನ ಜನ್ಮದಲ್ಲಿ ಬೇರೆ ಬೇರೆ ರೂಪದಲ್ಲಿ ಬಂದು ನಮಗ್ ಸಹಾಯ ಮಾಡ್ತಾರೆ. ಇಷ್ಟಕ್ಕೂ ಗೆಳೆಯನ್ ಜೊತೆ ಕಷ್ಟ ಹಂಚ್ಕೊಂಡ್ರೆ ಏನೂ ಆಗಲ್ಲ. ನಮ್ ಪ್ರಕೃತಿಗೆ ಮಗು ಆದ್ರೆ ನಮ್ಮಷ್ಟೇ ಸಂತೋಷ ಪಡೋರು ವಿರಾಟ್ ಅವರು ಕೂಡ. ಸರಿ ಅತ್ತೆ, ಯೋಚನೆ ಮಾಡ್ತೀನಿ. ಯೋಚನೆ ಮಾಡೋದೇನೂ ಇಲ್ಲ ಶರತ್. ನೀವ್ ವಿರಾಟ್ಗೆ ಈ ವಿಚಾರ ಹೇಳಿದ್ರೆ ಪ್ರಕೃತಿನೂ ನೆಮ್ಮದಿಯಾಗಿರ್ತಾಳಪ್ಪ. ಪಾಪ, ಮಗು ವಿಚಾರದಲ್ಲಿ ಎಷ್ಟು ಸಂಕಟ ಅನುಭವಿಸಿದಳು ಗೊತ್ತಾ ಅವಳು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳ ಜೀವನ ಪರಿಪೂರ್ಣ ಆಗೋದೆ ತಾಯ್ತನದಿಂದ ಅನ್ನೋದು ಮಾತ್ರ ಮರಿಬೇಡಿ. ಬತ್ತೋಗಿರೋ ಕೆರೆಗೆ ಮಳೆ ಬರುತ್ತೆ ಅನ್ನೋ ನಂಬಿಕೆ ಬಂದ್ರೆ ಸಾಕು, ಆ ಕೆರೆ ಮತ್ತೆ ಜೀವ ಪಡ್ಕೊಳುತ್ತೆ. ಹಾಗೆ ಸಿಂಧು ಹೇಳಿ ಟ್ರೀಟ್ಮೆಂಟ್ ವಿಷಯ ಕೇಳಿ ನನ್ ಮಗಳ ಕಾಲು ಭೂಮಿ ಮೇಲೆ ನಿಂತ್ಕೋತಾ ಇಲ್ಲ. ನವಿಲ್ ಕುಣ್ದಾಗ ಕುಣಿತಾ ಇದ್ದಾಳೆ. ದಯವಿಟ್ಟು ಪ್ರಕೃತಿ ಆಸೆಗೆ ನಿರಾಸೆ ಮಾಡಬೇಡಿ. ಅತ್ತೆ ಪ್ಲೀಸ್, ಈ ಥರ ಎಲ್ಲ ನೀವು ಮಾತಾಡಬೇಡಿ. ನೀವು ಹೇಳಿದ್ದು ನನಗೆ ಸಮಾಧಾನ ಆಯಿತು. ನಾನು ಆದಷ್ಟು ಬೇಗ ವಿರಾಟ್ ಹತ್ರ ಮಾತಾಡ್ತೀನಿ. ಸಂತೋಷನಪ್ಪ. ಸಿಂಧು ಅವರೇ, ನನ್ನ ಮಗಳು ಎಷ್ಟು ಮುದ್ದಾಗಿದ್ದಾಳಲ್ವಾ? ಮತ್ತೆ ಯಾರ್ ಮಗಳು ಅನ್ಕೊಂಡಿದ್ದೀರಾ? ನನ್ ಬಂಗಾರ. ಬಂಗಾರ, ಈ ಚಿಕ್ಕಮ್ಮನ ತುಂಬಾ ಮಿಸ್ ಮಾಡ್ಕೊಂಡ್ರಾ? ನೀವು ಅಮ್ಮನ ಬಿಟ್ಟಿರೋ ಹಾಗಾದ್ಮೇಲೆ ನಾನ್ ಎಲ್ ಹೋದ್ರು ನಿಮ್ಮನ್ನ ಕರ್ಕೊಂಡ್ ಹೋಗ್ತೀನಿ, ಸರಿನಾ? ಕಂದ, ಬೇಡ ಅನ್ನು. ಯಾಕ್ ವಿರಾಟ್? ಆಕ್ಚುಲಿ ಪಾಪು ಆಗ್ಲೇ ನಂಗೆ ಬೇರೆ ಏನೋ ಹೇಳಿದ್ಲು ಗೊತ್ತಾ? ಓ, ನನ್ ಹತ್ರನೇ ಗುಟ್ಟಾ? ಮತ್ತೆ ಹೇಳೆ ಮುದ್ದು, ನನ್ಗೂ ಅದೇನು ಅಂತ. ಚಿಕ್ಕಪ್ಪ ಹೇಳ್ಬೇಕಾ? ನಾನ್ ಹೇಳಿದ್ರೆ ಚಿಕ್ಕಮ್ಮ ಬೈತಾರೆ ಅಷ್ಟೇ. ಬೈಯಲ್ಲ ಅಂತ ಹೇಳೆ ಮುದ್ದು. ಹಾಗಾದ್ರೆ ಹೇಳೇ ಬಿಡ್ತೀನಿ. ಸಿಂಧು ಅವ್ರೆ, ನಮ್ ಪುಟ್ಟಿನ ಆಚೆ ಕರ್ಕೊಂಡು ಹೋಗೋದಕ್ಕಿಂತ ಅವಳ ಜೊತೆಯಲ್ಲಿ ಆಟ ಆಡೋಕೆ ಪುಟ್ಟು ತಮ್ಮನ್ನ ಕೊಟ್ರೆ ಸಾಕು ಅಂತೆ. ಅಷ್ಟೇನಾ? ಸರಿ. ಏನಂದ್ರಿ? ಅಲ್ಲಿ ಅಮ್ಮ ಬಂದ್ರು. ಓ ವಿರಾಟ್, ನೀವ್ ಯಾವಾಗ ಬಂದ್ರಿ? ಸಂಜೆ ಬಂದ್ವಿ ಅಮ್ಮ. ಸಿಂಧು, ಆಲ್ ಗುಡ್?
ಮಾಡ್ತಿದ್ದಾರೆ ನಮ್ ಲಿಟಲ್ ಚಾಮ್? ಚಿಕ್ಕಪ್ಪ ಚಿಕ್ಕಮ್ಮ ಜೊತೆ ಆಟ ಆಡಿದ್ರಾ? ಎನಿವೇಸ್, ನೀವು ಬಂದಿದ್ದು ತುಂಬಾ ಒಳ್ಳೇದಾಯ್ತು. ಟುಮಾರೋ ಇಸ್ ಅ ವೆರಿ ಬಿಗ್ ಡೇ ಫಾರ್ ಅಸ್. ನಾಳೆ ಆಕ್ಷನ್ ಅಲ್ಲಿ ಪ್ರಾಪರ್ಟಿ ನಮ್ದೇ ಆಗ್ಬೇಕು. ಸಿಂಧು, ನಾನು ಹೇಳಿದ್ದು ನಿನಗೆ ಅರ್ಥ ಆಯ್ತು ತಾನೆ? ವಿ ಮಸ್ಟ್ ವಿನ್ ದಿಸ್ ಪ್ರಾಪರ್ಟಿ ಅಟ್ ಎನಿ ಕಾಸ್ಟ್. ಹಾ ಮೇಡಮ್. ವಿರಾಟ್, ಆ ಪ್ರಾಪರ್ಟಿ ನಮ್ದಾದ್ರೆ ಅಲ್ಲಿ ಏನ್ ಮಾಡ್ಬೇಕು ಅನ್ನೋ ಪ್ರೆಸೆಂಟೇಶನ್ ರೆಡಿ ಆಗಿದೆ. ಅದನ್ನ ನಿನ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಕಂಪನಿ ಬಗ್ಗೆನೂ ಬೇಕಾದಷ್ಟು ಮಾತಾಡೋದಿದೆ. ಓಕೆ ಮಾಮ್. ಭವಾನಿ, ನೀನ್ ಸುಸ್ತಾಗಿರ್ತೀಯ. ಮಗುನ ಲಕ್ಷ್ಮಿ ನೋಡ್ಕೋತಾಳೆ. ನೀನ್ ಹೋಗಿ ರೆಸ್ಟ್ ತಗೊಮ್ಮ. ಸರಿ ಅತ್ತೆ. ಅಕ್ಕ, ಏನಕ್ಕ ಇದು? ಇಷ್ಟೊಂದು ಬದ್ಲಾಗ್ಬಿಟ್ಟಿದ್ಯಾ? ಅದು ಇಷ್ಟು ಬೇಗ? 4 ದಿನದಲ್ಲಿ ಇಷ್ಟೊಂದು ಬದ್ಲಾಗೋದಕ್ ಸಾಧ್ಯನಾ? ನೋಡು, ನನಗಿದಕ್ಕೆ ಕೋಪ ಬರೋದು. ನನ್ನ ನೋಡಿ ಖುಷಿ ಪಡೋದ್ ಬಿಟ್ಟು ಹೇಗೆಲ್ಲ ಪ್ರಶ್ನೆ ಕೇಳ್ತಿದ್ಯಾ ನೋಡು. ಹಾಗಲ್ಲ ಕಣೆ. ನಾನೇನ್ ಬದ್ಲಾಗಿಲ್ಲ. ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಅತ್ತೆ ತರ ಮಾಡ್ತಾ ಇದ್ದೀನಿ ಅಷ್ಟೆ. ಆದ್ರೆ ಅತ್ತೆ ತರ ಆಗೋದಕ್ಕೆ ತುಂಬಾನೇ ಟೈಮ್ ಬೇಕು. ಸಿಂಧು, ನಿಜ ಏನ್ ಗೊತ್ತಾ? ನಾವ್ ಇಷ್ಟ ದಿನ ಅತ್ತೆನ ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ವಿ ಕಣೆ. ಅವ್ರಿಗೆ ನಮ್ಮೇಲೆ ಎಷ್ಟು ಪ್ರೀತಿ ಇದೆ ಗೊತ್ತಾ? ನಾವು ಅತ್ತೆನ ಅವ್ರದ್ದು ತಪ್ಪು ಅಂತ ಪ್ರೂವ್ ಮಾಡೋಕ್ ಹೋಗಿ ಅವ್ರ ಒಳ್ಳೆತನ ನಮ್ ಕಣ್ಗೆ ಕಾಣಿಸ್ಲೇ ಇಲ್ಲ ಸಿಂಧು. ಏನ್ ಗೊತ್ತಾ ಸಿಂಧು, ನನ್ಗೆ ಈ ಮನೆ ಎಲ್ಲ ಜವಾಬ್ದಾರಿ, ಶೇರ್ಸು, ಬಾಂಡ್ಸು, ಕ್ರೆಡಿಟ್ ಕಾರ್ಡ್ಸು, ಡೆಬಿಟ್ ಕಾರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ. ನಂದೊತ್ ಸೊಸೆ ನನ್ ತರಾನೇ ಇರ್ಬೇಕು ಅಂತ ಇವತ್ತು ಅವ್ರ ಕ್ಲಬ್ಬಲ್ಲಿ ನಂಗೆ ಸೆಕ್ರೆಟರಿ ಪೋಸ್ಟ್ ಕೊಡ್ಸೋದ್ರು ಗೊತ್ತಾ?